ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಎಚ್ ಕ್ರಾಸ್ ಅಲ್ಲಿ ಚಿಂತಾನಮ್ಮ ಪ್ಯಾಲೇಸ್ ಅಲ್ಲಿ ಅಡುಗೆ ಮಾಡಕ್ಕೆ. ಇದು ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೇ ಹಾಕಿದ್ದೀನಿ. ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇದು ಕ್ಲೀನ್ ಆಗಿ ಏನ್ ಮಾಡ್ತಾ ಇದೆ ಎಲ್ಲ ಅಂತ. ಮಧ್ಯಾಹ್ನ ಸಾಂಬಾರು ಕೂಡ ಇಕ್ಕಿದ್ದೆ, ಕಡುಬು ಕೂಡ ಬೆಲ್ಲ ಹಾಕಿದ್ದೆ, ಮತ್ತೆ ಹೋಳಿಗೆ ಕೂಡ ಹೂರ್ಣ ಕೂಡ ಎತ್ಕೊಟ್ಬಿಟ್ಟೆ. ಪ್ರದೀಪ್ ಬಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿರಲಿಲ್ಲ, ಏಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೆ. ಮತ್ತೆ ಬಂದು ಹೋಳಿಗೆ ಕೂಡ ಈ ತರ ಬರ್ತಾ ಇತ್ತು ಎಲ್ಲಾನು. ಹೋಳಿಗೆ ಕೂಡ ಮಾಡ್ತಾ ಇದ್ರು. ರೆಡಿ ವಿಡಿಯೋ ಕೂಡ ಹಾಕಿದ್ದೀನಿ, ವೈರಲ್ ಕೂಡ ಆಗೈತೆ ಇದು. ಮತ್ತೆ ಕಡುಬು ಬಂದು ಪಕ್ಕ ಕೂಡ ಇಟ್ಬಿಟ್ಟು ಅದನ್ನು ಕೂಡ ಈ ತರ ಇದು ಮಾಡಿದೆ. ಮತ್ತೆ ಕಾಶಿ ಹಲ್ವಾ ಕೂಡ ಇತ್ತು, ಕಾಶಿ ಹಲ್ವಾ ಮತ್ತು ಮಾಡ್ತಾ ಇದ್ದೆ. ಮತ್ತೆ ಬೆಳೆಸಲ್ ರೋಸ್ಟ್ ಮಾಡ್ಕೊಟ್ಬಿಟ್ಟೆ ಸಾಂಬಾರ್ ಮಸಾಲೆ, ಅದು ಕೂಡ ಬರ್ತಾ ಇತ್ತು. ಹೆಚ್ಚು ಕಮ್ಮಿ ಒಂದು 2 ವರ್ಷ ಜನ ಹೇಳಿದ್ರು, 2 ಜನ ಕೂಡ ಮಾಡಿ ಸಾಕು ಅಂತ ಹೇಳಿದ್ರು. ರಸಂ ಕೂಡ ಮಾಡಿದ್ದೆ ಈ ಕಡೆ, ಕಾಬಲ್ ಕೂಡ ಇಕ್ಕಿದ್ದೆ. ಮತ್ತೆ ಕಡುಬಿಗೆ ಹಿಟ್ಟು ತೊಳ್ಸೋಕೆ ಕೂಡ ನೀರು ಇಕ್ಕಿದ್ದೆ. ಮತ್ತೆ ನಾನು ಏನು ಮಾಡಿದೆ, ಬಂದು ತರಕಾರಿ ನೋಡ್ತಾ ಇದ್ದೆ ಏನು ಹಚ್ತಾವ್ರೆ ಎಲ್ಲ ಅಂತ. ಸಿನ ಬಂದು ಈರುಳ್ಳಿ ಹಚ್ತಾ ಇದ್ದ, ಮತ್ತೆ ಸೌತೆಕಾಯಿ ಕೂಡ ಹಚ್ತಾ ಇದ್ರು. ಮತ್ತೆ ಬಂದು ಪಲಾವ್ ಕೂಡ ರೆಡಿ ಇತ್ತು ಅಷ್ಟೊತ್ತಿಗೆ. ಅಕ್ಕಿ ಕೂಡ ಹಾಕ್ದೆ, ಪಲಾವ್ 50 kg ಪಲಾವ್ ಮಾಡಿದ್ದೆ. ನಾನು ತಿರುಗಿಸ್ತಾ ಇದ್ದೆ ನೀಟಾಗಿ. ನಮ್ಮ ಹುಡುಗನಿಗೆ ಕೊಟ್ಟೆ ವಿಡಿಯೋ ಮಾಡುವಂತ. ಸ್ವಲ್ಪ 50 kg ಪಲಾವ್ ಮಾಡಿದ್ದೆ. ಒಂದು 2000 ಜನಕ್ಕೆ. ಮುದ್ದೆ ಐತಲ್ಲ, ಅದಕ್ಕೆ ಸ್ವಲ್ಪ ಪಲಾವ್ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡೆ. ಇದೆಲ್ಲ ಆಯಿತು. ದಮ್ ಕೂಡ ಎಲ್ಲಿ ಕೂಡ ಎತ್ಕೊಂಬರ್ರಿ ಅಂತ ಹೇಳಿದೆ, ದಮ್ ಕೂಡ ಹಾಕ್ತಾ ಇದ್ದೀನಿ. ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಏನಾರು ಅಡುಗೆ ಬೇಕಂದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆಗಿತ್ತು. ಮತ್ತು ಕ್ಲೀನಾಗಿ ಬಳೆಯಲ್ಲಿ ಹಾಕ್ಬಿಟ್ಟು, ನೀರು ಸ್ವಲ್ಪ ಕಮ್ಮಿ ಇತ್ತು, ಬಳೆಯಲ್ಲಿ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಾಸ್ಮತಿ ಜಾಸ್ತಿ ಇದೆ ಅಲ್ವಾ, 30 kg ಬಾಸ್ಮತಿ, 20 kg GTS. ಸ್ವಲ್ಪ ನೀರು ಹಾಕ್ಕೊಂಡೆ. ಬಾಸ್ಮತಿ ಜಾಸ್ತಿ ಇರೋದಕ್ಕೆ ನೀರು ಕಮ್ಮಿ ಹೇಳ್ಕೊಳ್ಳುತ್ತೆ. ಒಳಗಡೆ ಪ್ಲೇಟ್ ಹಾಕಿ, ಅದ್ಮೇಲೆ ಒಂದು ಪ್ಲೇಟ್ ಹಾಕಿ ದಮ್ ಕೂಡ ಕಟ್ಟಿದ್ದೀನಿ. ಇದು ಕೂಡ ಆಯಿತು. ಮತ್ತು ಕಡುಬಿಗೆ ಮುದ್ದೆ ಕೂಡ ತೊಳಸ್ಬೇಕಾಯಿತು, ಅದು ಕೂಡ ತೊಳಸ್ಕೊಡ್ತಾ ಇದ್ದೀನಿ. ಮತ್ತು ಬಂದು ಬೇಳೆ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೊತ ಇದ್ದೀನಿ. ಹಾಕ್ಬಿಟ್ಟು ಮಸಾಲೆ ಕೂಡ ರೆಡಿ ಇತ್ತು, ಮಸಾಲೆ ಹಾಕ್ಬಿಟ್ರೆ ಮಸಾಲೆ ಚೆನ್ನಾಗಿ ಕಾದ್ಮೇಲೆ ಮತ್ತೆ ನಾನು ಬೇಳೆ ಹಾಕ್ತೀನಿ. ಯಾಕಂದರೆ ಲೋಡ್ ಜಾಸ್ತಿ ಇರುತ್ತಲ್ಲ, ಬೇಳೆ ಬೆಂದ್ಬಿಡುತ್ತೆ ಮತ್ತು ಮಸಾಲೆ ಕಾಯಲ್ಲ. 100 kg ಬೇಳೆ ಎಲ್ಲ ಬೇಳೆ ಕೂಡ ಹಾಕ್ಸಿದ್ದೆ, ಚೆನ್ನಾಗಿ ತೊಳಸಿದ್ದೀನಿ. ಚೆನ್ನಾಗಿತ್ತು ಬೇಳೆ ಫ್ರೆಶ್ ಆಗಿ. ಕೆಲವೊಂದು ಬೇಳೆ ಬರ್ತವೆ ಸ್ಮೆಲ್ ಜಾಸ್ತಿ ಇರುತ್ತೆ. ಅದ್ರ ತುಂಬ ಕೂಡ ಆಯಿತು. ಎಲ್ಲ ಫೈನಲ್ ಟಚ್ ಕೂಡ ಆಯಿತು. ಕಾಳು ಕೂಡ ಬೆಂದಿತ್ತು, ಮಸಾಲೆ ಕೂಡ ಬೆಂದಿತ್ತು. ಮತ್ತು ಅದು ಪಲಾವ್ ಅಷ್ಟೊತ್ತಿಗೆ ಪಲಾವ್ ಕೂಡ ಆಗಿತ್ತು. ದಮ್ ಬಿಚ್ತಾ ಇದ್ದೀನಿ ಪಲಾವ್ ಕೂಡ. ಆಲ್ರೆಡಿ ವಿಡಿಯೋ ಕೂಡ ಹಾಕಿದ್ದೀನಿ. ಮತ್ತೆಲ್ಲ ಆಯಿತು. ಕಡುಬು ರೆಡಿ ಮಾಡೋಣ ಅಂದ್ಬಿಟ್ಟು ಕಡುಬೆಲ್ಲ ಇಕ್ಸ್ತಾ ಇದ್ದೀನಿ. ಕಡುಬೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಬಂದು ಇಲ್ಲಿ. ಮತ್ತು ಎಲ್ಲ ಕಡುಬೆಲ್ಲ ಸ್ಟಾಕ್ ಇಕ್ಕಿದ್ವಿ. ಮತ್ತು ದೋಸೆಯವರು ಕೂಡ ಶಾಂಪಲ್ ಕೂಡ ಹಾಕ್ಕೊಂತ ಇದ್ರು ಅಷ್ಟೊತ್ತಿಗೆ. ಮತ್ತು ಬಂದು ಸ್ವೀಟ್ ಬಂದು ಗ್ಲಾಸ್ ಸ್ಯಾಂಡ್ವಿಚ್ ಇತ್ತು. ಸ್ವೀಟ್ ಮಾಸ್ಟರ್ ಬಂದು ಅದು ಕೂಡ ಮಾಡ್ತಾಯಿದ್ರು, ಗ್ಲಾಸ್ ಸ್ಯಾಂಡ್ವಿಚು. ಮತ್ತು ದೋಸೆ ಕೂಡ ಈ ಥರ ಬಂದಿತ್ತು. ಸೂಪರ್ ಬಂದಿಲ್ಲ ದೋಸೆ. ಕಮ್ಮಿ ಇದ್ರೆ ನಾವೇ ಹಾಕ್ಕೊಂತೀವಿ, ಜಾಸ್ತಿ ಇದ್ದರೆ ಅವ್ರಿಗೆ ಹೇಳ್ಬಿಡ್ತೀವಿ ನಾವು. ಮತ್ತು ಬೆಳಗ್ಗೆ ಟಿಫನ್ ಕೂಡ ದೋಸೆ ಇತ್ತು, ನಾವೇ ಹಾಕ್ಕೊಂಡಿದ್ವಿ. ಸುರೇಶ್ ಅಂತಿವರು ವಿಜಯಪುರದವರು, ದೋಸೆ ಅವರು. ಮತ್ತು ಐಟಮ್ ಕೂಡ ಸೀರಿಯಲ್ ಕೂಡ ಹಾಕಿದ್ರು ನಮ್ಮ ಹುಡುಗರು. ಬಟ್ಟೆ ಹಾಕ್ಕೊಂಡು ನೀಟಾಗಿ ಎಲ್ಲ ಟೋಪಿ ಗೀಪಿ ಎಲ್ಲ ಹಾಕ್ಕೊಂಡು ಎತ್ಕೊಂಡಿದ್ರು ಬಡ್ಸೋದಕ್ಕೆ. ನಾವು ರೆಡಿ ಅಂತೇಳ್ಬಿಟ್ಟು ಈ ಥರ ಎಲ್ಲನೂ ಎಲ್ಲ ಸೀರಿಯಲ್ ಹಾಕ್ಬಿಟ್ಟಿದೆ ಐಟಮ್ ಎಲ್ಲನೂ. ಇನ್ನು ಮುದ್ದೆಗೆ ತುಂಬಿಲ್ಲ, ಬಿಸಿ ಯಾರು ಹೋಗುತ್ತೆ ಅಂತೇಳ್ಬಿಟ್ಟು. ಮತ್ತು ಬಂದು ಪ್ರದೀಪ ಕೂಡ ಹುಡುಗನ ಕೂಡ ಎಲ್ಲ ಹೇಳಿಸ್ತಾ ಇದ್ದ ಎಷ್ಟು ಜನ ಇದ್ದಾರೆ ಏನು ಅಂತ. ಮತ್ತು ಬೆಳಗ್ಗೆ ಟಿಫನ್ ಇದು ಆಲೂಗಡ್ಡೆ ಪಲ್ಯ, ಪೊಂಗಲ್ಲು, ಬಿಸಿನೀರು ಕೂಡ ಇಕ್ಕಿದ್ದೆ. ಕೇಸರಿ ಬಾತ್ ಕೂಡ ಇತ್ತು. ಮತ್ತು ವಡೆ ಕೂಡ ಉದ್ದಿನ ವಡೆ ಇತ್ತು. ಮತ್ತು ದೋಸೆ ಬಂದು ನಾನು ಹಾಕ್ತಾಯಿದ್ದೆ. ಸೆಟ್ ದೋಸೆ ಇತ್ತು ಟಿಫನ್ಗೆ. ಇಡ್ಲಿ ಇರಲಿಲ್ಲ ಇಲ್ಲಿ. ಎಲ್ಲ ಮುಗೀತು, ಎಲ್ಲ ಚಿಕನ್ ಮುಗಿತು. 9 ಗಂಟೆ ಆಯಿತು. ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಮನೆಗೆ ಕೂಡ ಬಂದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಪ್ಲೀಸ್ ಸಬ್ಸ್ಕ್ರೈಬ್